ಸಹೋದರರನ್ನ ಕೊಂದವ್ರನ್ನ ನೋಡಿದ್ದೀವಿ. ಆದರೆ ರಾಜ್ಯ ಪದವಿಯನ್ನು ಬಿಟ್ಟು ಸತ್ಯದ ಅನ್ವೇಷಣೆಗಾಗಿ ತಾನು ಯಾರು ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಸಿದ್ಧಾರ್ಥ ಬುದ್ಧನಾದಂಥ ಏಕೈಕ ಉದಾಹರಣೆ ಅದು ಭಗವಾನ್ ಬುದ್ಧರು. ಹಾಗಾಗಿಯೇ 2600 ವರ್ಷಗಳ ನಂತರನೂ ಅವ್ರನ್ನ ನಾವು ನೆನಪಿಸ್ಕೊಳ್ತೇವೆ, ಅವ್ರ ಜಯಂತಿಯನ್ನು ಆಚರಿಸ್ತೇವೆ. ಅವ್ರು ಹೇಳಿದ್ದು ಧಮ್ಮಂ ಶರಣಂ ಗಚ್ಚಾಮಿ ಅಂದರೆ, ಧಮ್ಮ ಅಂದರೆ ಪ್ರಾಕೃತ ಭಾಷೆಯಲ್ಲಿ ಧರ್ಮ, ಧರ್ಮಕ್ಕೆ ಶರಣಾಗಿ. ಸಂಘಂ ಶರಣಂ ಗಚ್ಚಾಮಿ, ನಾವು ಒಬ್ಬಂಟಿ ಅಲ್ಲ, ಸಮಾಜ ಸಂಘಟಿಸಬೇಕು, ಸಂಘಟನೆ ಆಗಬೇಕು, ಆ ಸಂಘದ ಜೊತೆಗಿರಬೇಕು. ಸಂಘಂ ಶರಣಂ ಗಚ್ಚಾಮಿ. ಬುದ್ಧ ಅಂದರೆ ವ್ಯಕ್ತಿ ಅಲ್ಲ, ಬುದ್ಧ ಅಂದರೆ ಆತ್ಮತತ್ವ. ಬುದ್ಧಂ ಶರಣಂ ಗಚ್ಚಾಮಿ, ಬುದ್ಧ ಅಂದ ತಕ್ಷಣವೇ ಅದು ವ್ಯಕ್ತಿ ಅಂತ ಭಾವಿಸಬೇಡಿ, ಅದೊಂದು ತತ್ವ. ಬುದ್ಧಂ ಶರಣಂ ಗಚ್ಚಾಮಿ ಅಂತ ಹೇಳಿದರು. ಆ ತತ್ವವನ್ನು ಕೊಟ್ಟವರು ಭಗವಾನ್ ಬುದ್ಧರಾದರೆ, ಶಿಕ್ಷಣ, ಸಂಘಟನೆ, ಹೋರಾಟ ಅನ್ನುವಂಥ 3 ತತ್ವವನ್ನು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಶಿಕ್ಷಣ ಯಾಕಾಗಿ? ಅರಿವನ್ನು ಮೂಡಿಸ್ಕೊಡುತ್ತೆ, ನಾವು ಯಾರು ಅನ್ನೋದು ಅರ್ಥ ಆಗುತ್ತೆ. ಒಂದು ಮಾತು ಹೇಳಿದ್ರು ಅವರು, ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ. ಯಾವ ಹಾಲು? ಹುಲಿಯ ಹಾಲಿದ್ದಂತೆ. ಅದನ್ನು ಕುಡಿದವನು ಗರ್ಜಿಸಲೇಬೇಕು. ಹುಲಿ ಹಾಲು ಕುಡಿದ್ರೆ ಅನ್ನುತ್ತಾ ಅದು ಗರ್ಜಿಸಲೇಬೇಕು. ಶಿಕ್ಷಣ ಅನ್ನೋದು ಹಾಗೆ. ಶಿಕ್ಷಣ ಅನ್ನೋದು ಸ್ವಾವಲಂಬನೆಯನ್ನು ಮೂಡಿಸುತ್ತೆ. ಶಿಕ್ಷಣ ಸ್ವಾಭಿಮಾನಿಯಾಗಿ ರೂಪಿಸುತ್ತೆ. ಶಿಕ್ಷಣ ಅನ್ನೋದು ಒಂದು ಸಾಮರ್ಥ್ಯವನ್ನು ಕೊಡುತ್ತೆ, ಅದಕ್ಕಾಗಿ ಶಿಕ್ಷಣ. ಸಂಘಟನೆ, ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಪರಿವರ್ತನೆ ತರಕ್ಕೆ ಸಾಧ್ಯ ಇಲ್ಲ, ಸಂಘಟಿತರಾದರೆ ಪರಿವರ್ತನೆ ತರಬಹುದು. ಹೋರಾಟ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ, ಹೋರಾಟ ಅನ್ಯಾಯದ ವಿರುದ್ಧ, ಹೋರಾಟ ನ್ಯಾಯಕ್ಕಾಗಿ. ಆ ಒಂದು 3 ಮಂತ್ರವನ್ನು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಒಂದು ವೇಳೆ ಬಾಬಾ ಸಾಹೇಬರು ಪಡೆದ ಡಿಗ್ರಿಗೆ ಇಂಗ್ಲೆಂಡ್ನಲ್ಲಿ, ಅಮೇರಿಕಾದಲ್ಲಿ ದೊಡ್ಡ ಉದ್ಯೋಗ ಗಿಟ್ಟಿಸ್ಕೊಳ್ಳೋದೇನು ಕಷ್ಟ ಆಗ್ತಿರಲಿಲ್ಲ. ಒಂದು ವೇಳೆ ಅಲ್ಲೇ ಇದ್ದಿದ್ರೆ ಅವ್ರ ಮೊಮ್ಮಕ್ಕಳು ಮರಿಮಕ್ಕಳು ಮರ್ತು ಬಿಡೋರು. ಆದರೆ ಬಾಬಾ ಸಾಹೇಬ ಅಲ್ಲಿಂದ ಇಲ್ಲಿ ಬಂದು ಕತ್ತಲಿದ್ದ ಕಡೆಗೆ ಬೆಳಕಾದ, ಹೇಳ್ತಾ ಇದ್ರು ಹಾಡನ್ನು. ಆ ಕತ್ತಲಿದ್ದ ಕಡೆಗೆ ಬೆಳಕಾದ ಕಾರಣಕ್ಕೆ ನಾವು ಬಾಬಾ ಸಾಹೇಬರ 135ನೇ ಜಯಂತ್ಯೋತ್ಸವವನ್ನು ಇಲ್ಲಿ ಆಚರಿಸ್ತಾ ಇದ್ದೀವಿ. ಇದರ ಸಂದೇಶ ಏನು ಅಂದರೆ, ಸ್ವಾರ್ಥಿಯಾಗಿ ಬದುಕಿದವರನ್ನ ಮನೆಯವರು ಮರೀತಾರೆ. ಸಮಾಜಕ್ಕಾಗಿ, ರಾಷ್ಟ್ರಕ್ಕಾಗಿ, ಜನಹಿತಕ್ಕಾಗಿ ಬದುಕಿದವರನ್ನ 100 ವರ್ಷಗಳ ಕಾಲದ ನಂತರವೂ ಕೂಡ ಜನ ನೆನಪಿಸ್ಕೊಳ್ತಾರೆ ಅನ್ನೋದಕ್ಕೆ ಭಗವಾನ್ ಬುದ್ಧರು ಮತ್ತು ಬಾಬಾ ಸಾಹೇಬ್ರವರು ನಮ್ಮ ಕಣ್ಣೆದುರಿನ ಒಂದು ಉದಾಹರಣೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ರಾಜಕೀಯ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಂಬೇಡಿ, ಸತ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇವತ್ತು ಸಂವಿಧಾನ ಪ್ರತಿ ಹಿಡ್ಕೊಂಡು ಓಡಾಡ್ತಾರಲ್ಲ ಕಾಂಗ್ರೆಸ್ಸಿಗರು, ಬಾಬಾ ಸಾಹೇಬರಿಗೆ ಜೈ ಅಂತ ಹೇಳ್ತಾರಲ್ಲ ಕಾಂಗ್ರೆಸ್ಸಿಗರು. ಸಂವಿಧಾನ ಮತ್ತು ಕಾಂಗ್ರೆಸ್, ಬಾಬಾ ಸಾಹೇಬರು ಮತ್ತು ಕಾಂಗ್ರೆಸ್, ಇದನ್ನ ಅವಲೋಕನ ಮಾಡಬೇಕಾದ ಅವಶ್ಯಕತೆ ಇದೆ. ಕಾಂಗ್ರೆಸ್ ಒಂದು ಉರಿಯುವ ಮನೆ, ಅಲ್ಲಿ ಹೋದರೆ ಸುಟ್ಟು ಹೋಗುತ್ತೀರಿ ಅಂತ ಹೇಳಿದ್ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು. CT ರವಿ ಹೇಳಿದ್ದಲ್ಲ, ವಿಶ್ವನಾಥ್ ಹೇಳಿದ್ದಲ್ಲ, ಕಾರಜೋಳರು ಹೇಳಿದ್ದಲ್ಲ, ನಾರಾಯಣ ಸ್ವಾಮಿ ಅವರು ಹೇಳಿದ್ದಲ್ಲ, ನರೇಂದ್ರ ಮೋದಿ ಅವರು ಹೇಳಿದ್ದಲ್ಲ. ಕಾಂಗ್ರೆಸ್ ಒಂದು ಉರಿಯುವ ಮನೆ, ಅಲ್ಲಿ ಹೋದರೆ ಸುಟ್ಟು ಬೂದಿಯಾಗುತ್ತೀರಿ. ಇದು ಡಾಕ್ಟರ್ BR ಅಂಬೇಡ್ಕರ್ ಅವರು, ಬಾಬಾ ಸಾಹೇಬರು ಹೇಳಿದ ಮಾತು. ಯಾಕೆ ಹೇಳಿದರು? ಹಾಗೆ ಹೇಳುವ ಅವರ ಅನುಭವ ಏನಿತ್ತು? ಕಾಂಗ್ರೆಸ್ಸು ಬಾಬಾ ಸಾಹೇಬರಿಗೆ ಏನು ಮಾಡ್ತು? ಇದನ್ನು ಮರಿಬಾರ್ದು. ಇದನ್ನು ಮರೆತರೆ ಭಾಳ ಬೇಗ ಮೋಸ ಹೋಗ್ತೀರಿ. ಇದನ್ನು ಮರೆತರೆ ಭಾಳ ಬೇಗ ಮೋಸ ಹೋಗ್ತೀರಿ. ಮೊದಲನೇ ಬಾರಿಗೆ ರಾಷ್ಟ್ರೀಯ ಸರ್ಕಾರದಲ್ಲಿ
ಕಾನೂನು ಸಚಿವರಾಗಿದ್ದರು ಬಾಬಾ ಸಾಹೇಬರು. ರಾಜೀನಾಮೆ ಕೊಡಬೇಕಾಯಿತು. ಹಿಂದೂ ಕೋಡ್ ಬಿಲ್ಲನ್ನು ತಂದು ಮಹಿಳೆಯರಿಗೆ ನ್ಯಾಯ ಕೊಡುವಂಥ ಪ್ರಸ್ತಾಪವನ್ನು ಮುಂದಿಟ್ಟಿದ್ರು. ಅದರ ಪರಿಣಾಮ ಅವರು ರಾಜೀನಾಮೆ ಕೊಡಬೇಕಾಯಿತು. ಅಲ್ಲಿಂದ ಮುಂದೆ 1952 ಮೊದಲ ಸಾರ್ವತ್ರಿಕ ಚುನಾವಣೆ. ಬಾಬಾ ಸಾಹೇಬರು ಸ್ಪರ್ಧೆ ಮಾಡಿದ್ರು. BJP ಹುಟ್ಟಿರಲಿಲ್ಲ. ಜನಸಂಘ ಇನ್ನೂ ಕೆಲವು ತಿಂಗಳ ಕೂಸು, ಅದಕ್ಕೆ ಸಾಮರ್ಥ್ಯನೇ ಇರಲಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ಕೂಡ ದೊಡ್ಡ ಸಾಮರ್ಥ್ಯವನ್ನು ಹೊಂದಿರಲಿಲ್ಲ. ಬಾಬಾ ಸಾಹೇಬರನ್ನು ಗೆಲ್ಲಿಸಬೇಕು ಅಂಥೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದತ್ತೋಪಂತ ಟೆಂಗಡಿಯವರು ಚುನಾವಣಾ ಏಜೆಂಟ್ರಾಗಿ ಕೆಲಸ ಮಾಡಿದ್ರು. ಯಾರಿಗೆ? ಬಾಬಾ ಸಾಹೇಬರಿಗೆ. ಕಾಂಗ್ರೆಸ್ ಒಂದು ಪಿತೂರಿ ಮಾಡ್ತು. ಆ ಪಿತೂರಿ ಏನು ಅಂತಂದರೆ, ಬಾಬಾ ಸಾಹೇಬರ ಆಪ್ತ ಸಹಾಯಕರಾಗಿದ್ದಂಥ ನಾರಾಯಣ್ ಸರ್ದೋಬಾ ಕರ್ಜೋಳ್ಕಲ್ಲ ಅಂತಕ್ಕಂಥ PAಯನ್ನು ಬಾಬಾ ಸಾಹೇಬರ ವಿರುದ್ಧ ಎತ್ತಿ ಕಟ್ಟಿ ಕಾಂಗ್ರೆಸ್ನ ಟಿಕೆಟ್ ಕೊಟ್ಟು ಬಾಬಾ ಸಾಹೇಬರನ್ನ ಸೋಲಿಸ್ತಾ ಇತ್ತು. ಅವತ್ತು ಬಾಬಾ ಸಾಹೇಬರು ಸೋತಿದ್ದು 16,000 ಮತಗಳಿಗೆ. ಅವತ್ತು ಇನ್ವ್ಯಾಲಿಡ್ ಆದಂಥ ಓಟು 74,000. ಎಷ್ಟು ಸಾವಿರ ಅಂದರೆ ಬಾಬಾ ಸಾಹೇಬರು ಲೋಕಸಭೆಗೆ ಬರಬಾರ್ದು ಅಂಥೇಳಿ ಜವಾಹರ್ಲಾಲ್ ನೆಹರು ನೇತೃತ್ವದ ಕಾಂಗ್ರೆಸ್ ಪಿತೂರಿ ಮಾಡಿ ಬ್ಯಾಲೆಟ್ ಪೇಪರ್ನಲ್ಲಿ ಇನ್ವ್ಯಾಲಿಡ್ ಮಾಡಿಸಿ ತನ್ನ PAಯನ್ನೇ ಎತ್ತುಕಟ್ಟಿ ಯಾವ ಸಂವಿಧಾನ ಶಿಲ್ಪಿ ಅವಿರೋಧವಾಗಿ ಆಯ್ಕೆಯಾಗಿ ಲೋಕಸಭೆಗೆ ಬರಬೇಕಾಗಿತ್ತೋ ಅಂತ ಬಾಬಾ ಸಾಹೇಬರವ್ರನ್ನ ಸೋಲಿಸುವ ಮೂಲಕ ಈ ದೇಶಕ್ಕೆ ಒಂದು ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು, ಬರೀ ಬಾಬಾ ಸಾಹೇಬರಿಗೆ ಮಾಡಿದ ಅನ್ಯಾಯ ಅಲ್ಲ, ದೇಶಕ್ಕೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತು. 1952 ಇತಿಹಾಸ ಮರೆತವನು ಇತಿಹಾಸ ಸೃಷ್ಟಿಸಲಾರ ಅಂತ ಬಾಬಾ ಸಾಹೇಬ್ರೇ ಹೇಳಿದ ಮಾತು. ನಮ್ಮ ಪಾಲಿನ ದೇವರು ಅಂತ ಭಾವಿಸ್ತಕ್ಕಂಥ ಬಾಬಾ ಸಾಹೇಬ್ರನ್ನ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್ ಪಾರ್ಟಿ ಅನ್ನೋದನ್ನ ಮರೆತರೆ ಇತಿಹಾಸವನ್ನು ಮರೆತಂತಾಗತ್ತೆ. ಮತ್ತೊಮ್ಮೆ 54ರಲ್ಲಿ ಉಪಚುನಾವಣೆ ನಡೀತು. ಉಪಚುನಾವಣೆಯಲ್ಲಾದರೂ ಮಾಡಿದ ತಪ್ಪನ್ನು ಸರಿ ಮಾಡಿಕೊಂಡು ಅವ್ರನ್ನ ಗೆಲ್ಲಿಸಬೇಕಾಗಿತ್ತು. 54ರಲ್ಲೂ ಕೂಡ ಬಾಬಾ ಸಾಹೇಬರನ್ನ 2 ಬಾರಿ ದೇಶದ ಪ್ರಧಾನಮಂತ್ರಿ ಬಾಬಾ ಸಾಹೇಬರ ವಿರುದ್ಧವಾಗಿ ಚುನಾವಣಾ ಪ್ರಚಾರಕ್ಕೆ ಬಂದರು ಪಂಡಿತ್ ಜವಾಹರ್ಲಾಲ್ ನೆಹರು. 2 ಬಾರಿ ಬಂದು ಬಾಬಾ ಸಾಹೇಬರನ್ನು ಸೋಲಿಸಿದ್ರು. 52ರಲ್ಲಿ ಸೋಲಿಸಿದ್ದು, 54ರಲ್ಲಿ ಸೋಲಿಸಿದ್ದು ಕಾಂಗ್ರೆಸ್ ಪಾರ್ಟಿ. 56ರಲ್ಲಿ ನಮ್ಮನ್ನು ಅಗಲಿದ್ರು. ದೇಹವಾಗಿ ಚೇತನವಾಗಿ ಯಾವತ್ತೂ ಬಾಬಾ ಸಾಹೇಬರು ನಮ್ಮೊಂದಿಗೆ ಇದ್ದಾರೆ, ನಮ್ಮೊಂದಿಗೆ ಇರ್ತಾರೆ. ದೇಹವಾಗಿ ನಮ್ಮೊಂದಿಗೆ ಅಗಲಿದ್ರು. ಬದುಕಿದ್ದಾಗ ಸೋಲಿಸಿದ್ರು, ಸತ್ತಾಗ ಏನು ಮಾಡಿದ್ರು? ದೆಹಲಿನಲ್ಲಿ 6 ಅಡಿ 3 ಅಡಿ ಜಾಗ ಕೊಟ್ರ? ಜವಾಹರ್ಲಾಲ್ ನೆಹರು ಹೆಸರಿನಲ್ಲಿ 175 ಎಕರೆ, ಇಂದಿರಾ ಗಾಂಧಿ ಹೆಸರಿನಲ್ಲಿ 69 ಎಕರೆ, ರಾಜೀವ್ ಗಾಂಧಿ ಹೆಸರಿನಲ್ಲಿ ಸ್ಮಾರಕ. ನಾನು ಮಹಾತ್ಮ ಗಾಂಧಿಯವರ ಹೆಸರು ಹೇಳಲಿಲ್ಲ, ಇವರೆಲ್ಲರ ಹೆಸರಿನಲ್ಲಿ ಸ್ಮಾರಕ ಇದೆ. ಬಾಬಾ ಸಾಹೇಬ್ರ ಅಂತ್ಯ ಸಂಸ್ಕಾರ ದೆಹಲಿನಲ್ಲಿ ಆಯ್ತಾ? ದೆಹಲಿನಲ್ಲಿ ಆಗಲಿಲ್ಲ. ಸರ್ಕಾರ ಉಚಿತ ವಿಮಾನನೂ ಕೊಡಲಿಲ್ಲ. ಸಾಲ ಸೂಲ ಮಾಡಿ ಪಾರ್ಥಿವ ಶರೀರವನ್ನು ಮುಂಬೈಗೆ ತಗೊಂಡೋಗಲಾಯಿತು. ಮುಂಬೈನಲ್ಲೂ ಕೂಡ ಜಾಗ ಕೊಡಲಿಲ್ಲ. ಸಮುದ್ರ ಬದಿಯಲ್ಲಿ ಮರಳು ದಂಡೆಯ ಮೇಲೆ ಬಾಬಾ ಸಾಹೇಬರ ಅಂತ್ಯ ಸಂಸ್ಕಾರವನ್ನು ಮಾಡಲಾಯಿತು. ಬದುಕಿದ್ದಾಗ ಸೋಲಿಸಿ ಸತ್ತಾಗ ಅಪಮಾನ ಮಾಡಿದ್ದು BJP ಅಲ್ಲ. ಯಾವ ಪಾರ್ಟಿ? ಕಾಂಗ್ರೆಸ್ ಪಾರ್ಟಿ. ತಮಿಗ್ ತಾವೇ ಭಾರತ ರತ್ನ ಕೊಟ್ಕೊಂಡ್ರು. ನೀವು ಹಾರ ಹಾಕಿರ್ ಚಂದ, ನನಗೆ ನಾನೇ ಹಾರ ಹಾಕೊಂಡ್ರೆ ಚಂದವಾ?
ನೀವೆಲ್ಲ ಬಂದು ಹಾರ ಹಾಕಿದ್ರೆ ಅದು ಚಂದ. ನನಗೆ ನಾನೇ ಹಾರ ಹಾಕೊಂಡ್ರೆ ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿ, ಅವರಿಗೆ ಅವರೇ ಭಾರತ ರತ್ನ. ಶ್ರೀಮತಿ ಇಂದಿರಾ ಗಾಂಧಿಗೆ ಅವರಿಗೆ ಅವರೇ ಭಾರತ ರತ್ನ. ಸತ್ತ ಮೇಲೆ ರಾಜೀವ್ ಗಾಂಧಿಗೆ ಭಾರತ ರತ್ನ. 1990 ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಸ್ತಾಪ ಮಾಡ್ತಾರೆ, ದೇಶದ ನಿಜವಾದ ರತ್ನ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅನ್ನೋ ಪ್ರಸ್ತಾಪವನ್ನು ಮುಂದಿಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ ಅಲ್ಲ, ಅಟಲ್ ಬಿಹಾರಿ ವಾಜಪೇಯಿ. ಎಷ್ಟು ವರ್ಷದ ನಂತರ? 56ರಲ್ಲಿ ನಿಧನ ಆದರೆ 90ರಲ್ಲಿ ಕೊಟ್ಟು ಅಂದರೆ 34 ವರ್ಷದ ನಂತರ ವಿ ಪಿ ಸಿಂಗ್ ಪ್ರಧಾನಮಂತ್ರಿ, ಆಗ ಭಾರತ ರತ್ನ ಕೊಟ್ಟಿದ್ದು. ಕಾಂಗ್ರೆಸ್ ಕೊಟ್ಟಿದ್ದಲ್ಲ. ಖರ್ಗೆ ಅವರು ಯಂಗ್ ಟರ್ಕ್ ಬಾಯೇ ಬಿಡಲಿಲ್ಲ. ಯಾಕೆ ಅಂದರೆ ಬಾಯಿ ಬಿಟ್ಟರೆ ಎಲ್ಲಿ ಇವ್ರಿಗೆ ಸೀಟ್ ಇಲ್ದಂಗೆ ಆಗುತ್ತೋ ಅನ್ನೋ ಭಯ. ಈಗ ಹೇಳ್ತಾರೆ ನಾವು ಅಂಬೇಡ್ಕರ್ ಅವರ ವಾರಸುದಾರರು ಅಂಥೇಳಿ. ನೀವು ನೀತಿಯ ವಾರಸುದಾರರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಬಾಬಾ ಸಾಹೇಬರಿಗೆ ಅನ್ಯಾಯ ಮಾಡ್ತು. ಆ ಕಾಂಗ್ರೆಸ್ ಪಾರ್ಟಿ ಅನ್ಯಾಯ ಮಾಡಿದೆ ಅಂತಂದ. ಅನ್ಯಾಯ ಮಾಡಿದ ಪಾರ್ಟಿಯ ನೇತೃತ್ವ ವಹಿಸ್ತಕ್ಕಂಥವರು ಬಾಬಾ ಸಾಹೇಬರ ನೀತಿಯ ವಾರಸುದಾರರಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸೋಲಿಸಿದ್ದು, ಸತ್ತಾಗ ಅಪಮಾನ ಮಾಡಿದ್ದು, ಭಾರತ ರತ್ನವನ್ನು ಕೊಡದೇ ಇದ್ದಿದ್ದು ಕಾಂಗ್ರೆಸ್ ಪಾರ್ಟಿ. ನಮ್ಮನ್ನು ಹೇಳ್ತಾರೆ ಬಿಜೆಪಿಯವರು ಸಂವಿಧಾನ ವಿರೋಧಿಗಳು, ಬಿಜೆಪಿಯವರು ಅಂಬೇಡ್ಕರ್ ವಿರೋಧಿಗಳು. ಸತ್ಯ ಹೊಸಲು ದಾಟೋಕೆ ಮುಂಚೆ ಸುಳ್ಳು ಊರೆಲ್ಲ ಸುತ್ತಾಡ ಬರುತ್ತಂತೆ. ಇದು ಕಾಂಗ್ರೆಸ್ನ ಸುಳ್ಳು. ಸತ್ಯ ಏನು? ಅಂಬೇಡ್ಕರ್ ಅವರಿಗೆ ಸೇರಿದ 5 ಕ್ಷೇತ್ರಗಳನ್ನು, ಪಂಚಧಾಮಗಳನ್ನು, ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು ಕಾಂಗ್ರೆಸ್ ಅಲ್ಲ. ಮಧ್ಯಪ್ರದೇಶದಲ್ಲಿ ಮಹುವಾ ಅದೊಂದು ಕಂಟೋನ್ಮೆಂಟು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹುಟ್ಟಿದ್ದಲ್ಲಿ, ಅವ್ರ ತಂದೆ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಜಾಗವನ್ನು ಗುರುತಿಸಿ ಆ ಜಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂಬೇಡ್ಕರ್ ಅವರ ಸ್ಮಾರಕವನ್ನು ಮಾಡಿದ್ದು ಸುಂದರ್ಲಾಲ್ ಪಟ್ವಾ ಅಂತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಅಲ್ಲಿ ಸ್ಮಾರಕವನ್ನಾಗಿ ಮಾಡಿದ್ದು. ಎರಡನೇದು ಅವರ ದೀಕ್ಷಾಭೂಮಿ, ಕರ್ಮಭೂಮಿ ನಾಗ್ಪುರದಲ್ಲಿ ಸ್ಮಾರಕವಾಗಲಿಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ. ಲಂಡನ್ನಲ್ಲಿ ಬ್ಯಾರಿಸ್ಟರ್ ಪದವಿ ಪಡಿಬೇಕಾದ್ರೆ ಓದ್ತಾ ಇದ್ದಂಥ ಜಾಗ, ಅದನ್ನು ಭಾರತ ಸರ್ಕಾರ ಮತ್ತು ಮಹಾರಾಷ್ಟ್ರ ಸರ್ಕಾರ, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಭಾರತ ಸರ್ಕಾರ, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಮಹಾರಾಷ್ಟ್ರ ಸರ್ಕಾರ ಆ ಜಾಗವನ್ನು ಖರೀದಿ ಮಾಡಿ ಇವತ್ತು ಹೋಗಿ ಬನ್ನಿ ಯಾರು ಬೇಕಾದರೂ. ನಾನು ಹೋಗಿದ್ದೆ. ಅಲ್ಲೊಂದು ಅಂತಾರಾಷ್ಟ್ರೀಯ ಲೈಬ್ರರಿ ಇದೆ, ಹಾಸ್ಟೆಲ್ ಇದೆ. ಯಾರ ಹೆಸರಿನಲ್ಲಿ ಅಂತ ಹೇಳಿದ್ರೆ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಲಂಡನ್ನಲ್ಲಿ ಸ್ಮಾರಕ. ಯಾರು ಮಾಡಿದ್ದು? ಪ್ರಧಾನಮಂತ್ರಿ ನರೇಂದ್ರ ಮೋದಿ. ದೆಹಲಿನಲ್ಲಿ ಅವರು ಸಂವಿಧಾನ ಬರಿಬೇಕಾದ್ರೆ ವಾಸ ಇದ್ದಂಥ ಜಾಗ, ಅವರು ನಿಧನರಾದಂಥ ಜಾಗ, ಆಲಿಪುರದ ಮನೆ, ಅದನ್ನು ಖರೀದಿ ಮಾಡಿ ಅಲ್ಲೊಂದು ಸ್ಮಾರಕ ಮಾಡಿದ್ದು ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ. ಈಗ ಮುಂಬೈನಲ್ಲಿ ಅವರು ಅಂತ್ಯ ಸಂಸ್ಕಾರಗೊಂಡಂಥ ಜಾಗದ ಪಕ್ಕದಲ್ಲಿದ್ದಂಥ ದಾದರ್ ಮಿಲ್ಲನ್ನು ಅಂಬೇಡ್ಕರ್ ಹೆಸರಿನ ಸ್ಮಾರಕಕ್ಕಾಗಿ ಕೊಟ್ಟು ಅಲ್ಲೊಂದು ಭವ್ಯವಾಗಿರ್ತಕ್ಕಂಥ ಸ್ಮಾರಕ ನಿರ್ಮಾಣದ ಯೋಜನೆಯನ್ನು ರೂಪಿಸಿ ಕಾರ್ಯಾರಂಭ ಮಾಡಿದೆ. ಪಂಚಧಾಮಗಳನ್ನು, ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು ಅಂಬೇಡ್ಕರ್ ಅವರ ಹೆಸರು ಶಾಶ್ವತವಾಗಿ ಇತಿಹಾಸದಲ್ಲಿ ದಾಖಲಾಗಬೇಕು ಅಂತ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ. ಹೋಲಿಕೆ ಮಾಡಬೇಕಲ್ಲ ನೀವು. ಕಾಂಗ್ರೆಸ್ ಅನ್ಯಾಯ ಮಾಡ್ತು, ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಮಾಡಿದ ಅನ್ಯಾಯವನ್ನು ಸರಿಪಡಿಸೋ ಕೆಲಸ ಮಾಡ್ತು. ಯಾರು ಅಂಬೇಡ್ಕರ್ ಮಿತ್ರರು, ಯಾರು ಅಂಬೇಡ್ಕರ್ ಶತ್ರುಗಳು ಅರ್ಥ ಮಾಡ್ಕೋಬೇಕಲ್ವಾ? ಅರ್ಥ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡಲಿಕ್ಕೆ ಬಂದಿದ್ದಾನೆ. ಸಂವಿಧಾನ ಪ್ರತಿ ಹಿಡ್ಕೊಂಡವರೆಲ್ಲ ಸಂವಿಧಾನದ ಬಗ್ಗೆ ಶ್ರದ್ಧೆ ಇದೆ ಅಂತ ಭಾವಿಸಬೇಡಿ. ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ದಮನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ದಮನ ಮಾಡಿ ತುರ್ತು ಪರಿಸ್ಥಿತಿ ಹೇರಿ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ವರ್ತನೆ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿ
ಹಿಂದುತ್ವದ ತತ್ವದ ಆಧಾರದಲ್ಲಿ ರೂಪುಗೊಂಡಂಥ ಒಂದು ರಾಜಕೀಯ ಪಕ್ಷ. ಹಿಂದುತ್ವ ಅಂದರೆ ಜಾತಿ ಅಲ್ಲ. ಹಿಂದುತ್ವ ಅಂದರೆ ಈ ನೆಲದ ಸಂಸ್ಕೃತಿ, ನಾವೆಲ್ಲರೂ ಒಂದಾಗಿರಬೇಕು ಅನ್ನುವಂಥ ಭಾವನೆಯನ್ನು ಬೆಳೆಸತಕ್ಕಂಥ ಒಂದು ಸಂಸ್ಕೃತಿ. ಜಾತಿವಾದಿಗಳಿಂದ ಜಾತಿವಾದ ಬೆಳೆದಿದೆ, ಹಿಂದುತ್ವವಾದಿಗಳಿಂದ ಜಾತಿವಾದ ಬೆಳೆದಿಲ್ಲ. ಹಿಂದುತ್ವವಾದಿಗಳು ಯಾವತ್ತೂ ಜಾತಿವಾದವನ್ನು ಸಮರ್ಥನೆ ಮಾಡಿಲ್ಲ. ನಾನು ಸಂಘದ ಸ್ವಯಂ ಸೇವಕ, ನನಗೆ ಶಾಖೆ ಹೇಳಿಕೊಟ್ಟ ಹಾಡು, ಹುಟ್ಟಿನಿಂದಲೇ ಜಾತಿ ಹಣೆಪಟ್ಟಿ ಹಚ್ಚುತ್ತಾ ಮುಟ್ಟದೇ ಅಟ್ಟುವುದು ಸರಿಯೇ, ಅಂತರಿಕ್ಷಕ್ಕೆ ಅಡಿಯಿಟ್ಟ ನರನಿಂದು ಅಂತರವ ತೋರುವುದು ತರವೇ, ಪ್ರಾಣಿ ಪಕ್ಷಿಯೊಳಿರಿತು ಐಕ್ಯಮತ್ಯದ ಭಾವ, ಸಣ್ಣಿರುವೆ ತೆರೆಸಿತ ಕಣ್ಣು, ಅಣು ಅಣುವ ಸೃಷ್ಟಿ ಮಾಡಿರಲು ಮಹಾದೇವ, ಮತ್ತೇಕೆ ಅಸ್ಪೃಶ್ಯ ವರ್ಣ. ಅಂದರೆ ಹುಟ್ಟಿನಿಂದಲೇ ಜಾತಿ ಹಣೆಪಟ್ಟಿ ಹೆಚ್ಚಿ ಮುಟ್ಟದೆ ಅಟ್ಟೋದು ಎಷ್ಟರ ಮಟ್ಟಿಗೆ ಸರಿ? ಅಂತರಿಕ್ಷಕ್ಕೆ ಚಂದ್ರನ ನೆಲಕ್ಕೆ ಕಾಲಿಟ್ಟಿದ್ದೇವೆ, ಮನುಷ್ಯನ ನಡುವೆ ಅಂತರ ತೋರೋದು ಸರಿನಾ? ಅಣುವನ್ನು ಭಗವಂತ ಸೃಷ್ಟಿ ಮಾಡಿರಬೇಕಾದ್ರೆ ಮತ್ತೇಕೆ ಅಸ್ಪೃಶ್ಯ ವರ್ಣ? ಇದನ್ನು ಹೇಳಿಕೊಟ್ಟಿದ್ದು ಸಂಘದ ಶಾಖೆಯಲ್ಲಿ. ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರದ ಪ್ರೇರಣೆಯಿಂದ ಪಡೆದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡುತ್ತೆ ಅಂತ ಹೇಳಿದ್ರೆ ಈ ತತ್ವವನ್ನು ಇಟ್ಕೊಂಡು ಆಚರಣೆ ಮಾಡ್ತಾ ಇದ್ದೇವೆ ನಾವು. ನಾವೆಲ್ಲರೂ ಒಂದು, ನಾವೆಲ್ಲರೂ ಹಿಂದೂ ಅನ್ನುವಂಥ ಬಂಧುತ್ವದ ಭಾವದ ತತ್ವವನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀವಿ. ಜಾತಿ ಎತ್ಕಟ್ಟಿ ಹೊಡೆದಾಡಿಸಿ ರಾಜಕಾರಣ ಮಾಡುವಂಥ ಕೆಟ್ಟ ನೀತಿಯ ರಾಜಕಾರಣ ನಾವು ಮಾಡಿಲ್ಲ. ಕಂಬಾಲಪಲ್ಲಿ ಗಲಭೆ ನಡೀತು, ಜೀವಂತ ಸುಟ್ಟರು. ಯಾವ ಸರ್ಕಾರ ಇತ್ತು ಅವಾಗ? ಕಾಂಗ್ರೆಸ್ ಪಾರ್ಟಿ ಸರ್ಕಾರ. ಯಾರು ಗೃಹ ಸಚಿವರಾಗಿದ್ದರು? ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅವರು ಗೃಹ ಸಚಿವರಾಗಿದ್ದಾಗ ಕಂಬಾಲಪಲ್ಲಿಯಲ್ಲಿ ದಲಿತರ ನರಮೇಧ. ಇವರು ದಲಿತರಿಗೆ ನ್ಯಾಯ ಕೊಡಿಸ್ತಾರ? ಇವ್ರು ನ್ಯಾಯ ಕೊಡಿಸ್ತಾರ? ತನ್ನ ವೈಯಕ್ತಿಕ ಸ್ವಾರ್ಥದ ಲಾಭಕ್ಕೆ, ರಾಜಕೀಯ ಅಧಿಕಾರಕ್ಕಾಗಿ ಸಮಾಜವನ್ನು ಬಳಸ್ಕೊಳ್ಳೋರಿಂದ ನ್ಯಾಯ ಸಿಗಲ್ಲ. ಸಮಾಜದಲ್ಲಿ ಪರಿವರ್ತನೆ ತರಬೇಕು, ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಇರಬೇಕು, ಎಲ್ಲರಿಗೂ ಶಕ್ತಿ ಕೊಡಬೇಕು ಅನ್ನುವಂಥ ತತ್ವವನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಎಲ್ಲ ವರ್ಗಕ್ಕೆ ನ್ಯಾಯ ಕೊಡಿಸುತ್ತೆ, ಎಲ್ಲ ವರ್ಗಕ್ಕೆ ನ್ಯಾಯ ಕೊಡಿಸುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅಂಬೇಡ್ಕರ್ ಅವರ ನೀತಿಯ ವಾರಸುದಾರರು ಯಾರು ಅಂತ ಹೇಳಿದ್ರೆ ಅದು ನಾವೇ, ಭಾರತೀಯ ಜನತಾ ಪಾರ್ಟಿಯ ನಾವೇ ಅವರ ನೀತಿಯ ವಾರಸುದಾರರು. ಅವರು ಬಡವರಿಗೆ ಬಲ ಕೊಡಬೇಕು ಅಂತ ಬಯಸಿದ್ರು. ನರೇಂದ್ರ ಮೋದಿಯವರು ಒಂದೊಂದು ಯೋಜನೆಗಳು ಕೂಡ ಬಡವರಿಗೆ ಬಲ ಕೊಡ್ತಕ್ಕಂಥ ಯೋಜನೆಗಳು, ಒಂದೊಂದು ಯೋಜನೆಗಳು ಬಡವರಿಗೆ ಬಲ ಕೊಡೋ ಯೋಜನೆಗಳು. ಅರಿವೇ ಅಂಬೇಡ್ಕರ್ ಅನ್ನೋ ಹಾಡು ಹೇಳ್ತಾ ಇದ್ರು. ಭಾರತದಲ್ಲಿರೋ ಧರ್ಮಶಾಸ್ತ್ರಗಳು ಜಾತೀಯತೆ ಅಸ್ಪೃಶ್ಯತೆಯನ್ನು ಸಮರ್ಥಿಸಲಿಲ್ಲ. ನಮ್ಮ ದೇವರು ಅವತಾರ ಎತ್ತಿದ್ದು, ದೇವರು ಪ್ರತ್ಯಕ್ಷ ಆಗಿದ್ದು, ಜಾತಿಗೆ ಪ್ರತ್ಯಕ್ಷ ಆದ ಒಂದು ಉದಾಹರಣೆನೂ ಇಲ್ಲ. ಅವನು ಭಕ್ತಿಗೆ ಪ್ರತ್ಯಕ್ಷ ಆಗಿದ್ದಾನೆ, ಜಾತಿಗೆ ಪ್ರತ್ಯಕ್ಷ ಆದ ಒಂದು ಉದಾಹರಣೆನೂ ಇಲ್ಲ. ಬೇಡ್ರ ಕಣ್ಣಪ್ಪನ ಜಾತಿ ಯಾವುದು? ಬೇಡ್ರ ಕಣ್ಣಪ್ಪನ ಜಾತಿ? ಶಿವ ಪ್ರತ್ಯಕ್ಷ ಆದ್ನಲ್ಲ, ಬೇಡ್ರ ಕಣ್ಣಪ್ಪನ ಜಾತಿ ನೋಡಿ ಪ್ರತ್ಯಕ್ಷ ಆದ್ನ, ಭಕ್ತಿ ನೋಡಿ ಪ್ರತ್ಯಕ್ಷ ಆದ್ನ. ಶಬರಿ ಎಂಜಲು ಮಾಡಿಟ್ಟ ಹಣ್ಣನ್ನು ಚಪ್ಪರಿಸಿ ರಾಮ ಹೋಗಿ ತಿನ್ನಲ್ಲ, ಜಾತಿ ನೋಡಿ ರಾಮ ಶಬರಿ ಮನೆಗೆ ಹೋದ್ನ, ಗುಡಿಸ್ಲಿಗೆ ಹೋದ್ನ, ಶ್ರೀಮಂತಿಕೆ ನೋಡೋದ್ನ. ಭಕ್ತ ಕುಂಬಾರನಿಗೆ ಭಗವಂತ ಪ್ರತ್ಯಕ್ಷ ಆದ್ನಲ್ಲ, ಆ ಕುಂಬಾರನ ಜಾತಿ ನೋಡಿ ದೇವರು ಪ್ರತ್ಯಕ್ಷ ಆದ್ನ. ಭಕ್ತ ಮಾರ್ಕಂಡೇಯನಿಗೆ ಪ್ರತ್ಯಕ್ಷ ಆದ್ನಲ್ಲ, ಜಾತಿ ನೋಡಿ ಪ್ರತ್ಯಕ್ಷ ಆದ್ನ. ನಮ್ಮ ದೇವರು ಕೂಡ ಜಾತಿವಾದವನ್ನು ಸಮರ್ಥಿಸಲಿಲ್ಲ. ಕೇವಲ ಭಕ್ತನ ಭಕ್ತಿಯನ್ನು ಮೆಚ್ಚಿದನೇ ಹೊರತು ಭಕ್ತನ ಜಾತಿ ಯಾವುದು ಅನ್ನೋದನ್ನು ದೇವರು ಕೇಳಲಿಲ್ಲ. ನಾವೆಲ್ಲ ಒಂದು ನಂಬಿಕೆ ಇದೆ, ಸತ್ತ ಮೇಲೆ ಸ್ವರ್ಗ ನರಕ ಅಂಥೇಳಿ. ಸ್ವರ್ಗಕ್ಕೆ ಹೋಗಬೇಕು ಅಂದರೆ ಅಧಿಕಾರ ಬಲದ ಮೇಲೆ ಹೋಗೋಕ್ಕಾಗುತ್ತಾರೆ ಜನ? ನಾವು VIP ಪಾಸ್ ತಗೊಂಡು ತಿರುಪತಿ ದರ್ಶನ ಮಾಡ್ಬೋದು, ಆದರೆ ಸ್ವರ್ಗದ ದರ್ಶನ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಅಲ್ಲಿ VIP ಕೋಟ ಇಲ್ಲ. ಹೋಗಲಿ, ಜಾತಿ ಕೋಟ ಇದೆಯಾ? ಜಾತಿ ಕೋಟನೂ ಇಲ್ಲ ನಾರಾಯಣ ಸ್ವಾಮಿಯವರೇ.
ಅಲ್ಲಿರೋದು ಕೇವಲ ಪುಣ್ಯದ ಬಲದಲ್ಲಿ ಮಾತ್ರ ಸ್ವರ್ಗಕ್ಕೆ ಹೋಗ್ಬೋದು. ಪುಣ್ಯ ಯಾವುದ್ರಲ್ಲಿ ಬರುತ್ತೆ? ಪರೋಪಕಾರ ಮಾಡಿದರೆ ಮಾತ್ರ ಪುಣ್ಯ. ಪಾಪ ಮಾಡಿದರೆ ನರಕ, ಕಟ್ಟಿಟ್ಟು ಬುತ್ತಿ. ಪರಪೀಡನೆ ಮಾಡಿದರೆ ನರಕ, ಪರೋಪಕಾರ ಮಾಡಿದರೆ ಪುಣ್ಯ. ಇದನ್ನ ನಮ್ಮ ಧರ್ಮಗ್ರಂಥ ಹೇಳ್ತು. ನಿನ್ನ ಕರ್ಮದ ಬಲದಲ್ಲಿ ನೀನು ಸ್ವರ್ಗಕ್ಕೆ ಹೋಗ್ಬೋದು ಅಂತ ಹೇಳ್ತೇ ಹೊರತು ನಿನ್ನ ಜಾತಿಯ ಬಲದ ಮೇಲೆ ನೀನು ಸ್ವರ್ಗಕ್ಕೆ ಹೋಗ್ಬೋದು ಅಂತ ಹೇಳಿಲ್ಲ. ಹಂಗೇನಾರು ಆಗದಾಗಿದ್ರೆ ಜನರಲ್ ಕ್ಯಾಟಗರಿಯವರಿಗೆ ಒಂದು ಸ್ವರ್ಗ, OBC ಅವರಿಗೆ ಒಂದು ಸ್ವರ್ಗ, ರಿಸರ್ವೇಷನ್ದವರಿಗೆ ಒಂದು ಸ್ವರ್ಗ ಅಂತ ಇರ್ತಿತ್ತು. ಇಲ್ಲ, ಹಿಂದೂ ಧರ್ಮದಲ್ಲಿ ಪುಣ್ಯ ಗಳಿಸ್ತವನಿಗೆ ಮಾತ್ರ ಸ್ವರ್ಗ. ನಮ್ಮ ಶಾಸ್ತ್ರ ಗ್ರಂಥಗಳು, ಧರ್ಮ ಗ್ರಂಥಗಳು ಕೂಡ ಅಸ್ಪೃಶ್ಯತೆ, ಜಾತೀಯತೆಯನ್ನು ಸಮರ್ಥನೆ ಮಾಡಿಲ್ಲ. ರೂಢಿ ಒಳಗೆ ಬಂದಿದೆ. ಹೆಂಗೆ ಬಂತು ಜಾತಿ? ಅದನ್ನು ಬಸವಣ್ಣವ್ರು ಹೇಳ್ತಾರೆ. ಕಾಸಿ ಕಮ್ಮಾರನಾದ, BC ಮಡಿವಾಳನಾದ, ಹಾಸನಿಕ್ಕಿ ಅಕ್ಕ ಸಾಲಿಗನಾದ, ವೇದವನ್ನು ಓದಿ ಹಾರುವವನಾದ. ಹಾರುವವ ಅಂದರೆ ಬ್ರಾಹ್ಮಣ, ವೇದ ಓದ್ದವನು. ಡ್ರೈವಿಂಗ್ ಮಾಡೋರಿಗೆಲ್ಲ ಅವರೆಲ್ಲ ಒಂದು ಸಂಘಟನೆ ಮಾಡ್ಕೊಂಡು ಅವರೊಳಗೆ ಹೆಣ್ಣು ಕೊಟ್ಟು ತರಕ್ಕೆ ಶುರುವಾದರೆ ಇನ್ನೊಂದು 10-6 ವರ್ಷದ ನಂತರ ಅವ್ರದೇ ಒಂದು ಜಾತಿ ಆಗುತ್ತಾ ಇಲ್ವ? ಪಾಠ ಮಾಡೋ ಮೇಷ್ಟ್ರುಗಳೆಲ್ಲ ಅವರೇ ಒಂದು ಸಂಘ ಮಾಡ್ಕೊಂಡು ಅವರೊಳಗೆ ಹೆಣ್ಣು ಕೊಟ್ಟು ತರಕ್ಕೆ ಶುರುವಾದರೆ ಅವ್ರದೇ ಒಂದು ಜಾತಿ ಆಗುತ್ತಾ ಇಲ್ವೋ? ಜಾತಿ ಸೃಷ್ಟಿಯಾಗಿದ್ದು ಹಾಗೆ. ಜಾತೀಯತೆ ಸೃಷ್ಟಿಯಾಗಿದ್ದು ನಾನೇ ಶ್ರೇಷ್ಠ ಅನ್ನುವಂಥ ಅಹಂಕಾರದಿಂದ ಸೃಷ್ಟಿಯಾಗಿತ್ತು. ಭಾರತೀಯ ಜನತಾ ಪಾರ್ಟಿ ಸಮಾಜದಲ್ಲಿ ಬದಲಾವಣೆ ಬಯಸ್ತಾ ಇದೆ. ಆ ಸಮಾಜದಲ್ಲಿ ಬದಲಾವಣೆ ಏನು ಅಂತ ಹೇಳಿದ್ರೆ, ನಾವೆಲ್ಲ ಒಂದು, ಜೋರಾಗಿ ಹೇಳಿ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು ಅನ್ನುವಂಥ ಬಂಧುತ್ವದ ಭಾವದ ಬದಲಾವಣೆಯನ್ನು ಬಯಸ್ತಾ ಇದೆ. ಅದಕ್ಕಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಅಂದರೆ, ಬುದ್ಧನ ಸ್ಮರಣೆ ಮಾಡೋದು ಅಂತ ಹೇಳಿದ್ರೆ, ಬಸವಣ್ಣವರ ಸ್ಮರಣೆ ಮಾಡೋದು ಅಂದರೆ ಜಾತಿವಾದವನ್ನು ಪ್ರಮೋಟ್ ಮಾಡಲಿಕ್ಕಲ್ಲ, ರಾಷ್ಟ್ರವಾದವನ್ನು ಬೆಳೆಸೋದಕ್ಕೆ. ಜಾತಿವಾದ, ಅಸ್ಪೃಶ್ಯತೆ ಇದೆಲ್ಲವೂ ಕೂಡ ಕೊನೆಗಾಣೋದಕ್ಕೆ ನಾವು ಮಾಡಬೇಕಾಗಿರೋದು ಏನು ಅಂತಂದರೆ, ನಮ್ಮ ಮನದಲ್ಲಿ ಪರಿವರ್ತನೆ, ನಮ್ಮ ಮನೆಯಲ್ಲಿ ಪರಿವರ್ತನೆ, ನಂತರ ಸಮಾಜದಲ್ಲಿ ಅದನ್ನು ಹರಡುವ ಕೆಲಸ ಮಾಡೋಣ. ನಮ್ಮ ಮನ ಮತ್ತು ಮನೆಯಲ್ಲಿ ಅಸ್ಪೃಶ್ಯತೆಗೆ, ಜಾತೀಯತೆಗೆ ಜಾಗ ಇಲ್ಲದಂತೆ ನೋಡ್ಕೊಳ್ಳೋಣ. ಅಷ್ಟು ಮಾಡಿದ್ರೆ ಅದು ಒಂದು ಪುಟ್ಟ ದೀಪವನ್ನು ಹಚ್ಚಿ ಕತ್ತಲನ್ನು ದೂರಗೊಳಿಸಿದಂತೆ. ಕತ್ತಲು ಅಂತ ಬೊಬ್ಬೆ ಹೊಡೆಯೋದ್ರಿಂದ ಕತ್ತಲು ದೂರ ಆಗಲ್ಲ. ಒಂದು ಪುಟ್ಟ ಹಣತೆ ಆಗೋಣ, ಹಣತೆಯಿಂದ ಇನ್ನಷ್ಟು ಹಣತೆ ಹಚ್ಚೋಣ, ಆಗ ಜಗವೇ ಬೆಳಕಾಗುತ್ತೆ. ಆ ಹಣತೆ ಯಾವುದು ಅಂತ ಹೇಳಿದ್ರೆ, ಹಿಂದುತ್ವ ಮತ್ತು ಬಂಧುತ್ವ ಅಂತಕ್ಕಂಥ ಹಣತೆಯನ್ನು ಹಚ್ಚಿ ನಾವೆಲ್ಲ ಒಂದು ಅನ್ನುವಂಥ ಭಾವನೆಯಿಂದ ಒಂದಾಗಿ ನಿಲ್ಲೋಣ. ಆಗ ತಾಯಿ ಭಾರತಿಗೆ ಜಯವಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ರ ಕನಸು ನನಸಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕೀ.